ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತಿದ್ದೀವಿ ಮಂತ್ರಾಲಯದಲ್ಲಿ. ಇವಾಗ 6 ಕಾಲ ಆಗಿತ್ತು. ಬೆಳಿಗ್ಗೆನೆ ದರ್ಶನ ಮಾಡೋಣ ಅಂತ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದು. ನಾನು ಈ ತರ ರೆಡಿ ಆಗಿದ್ದೆ. 4 ಜನನು ಪಂಚೆ ಶರ್ಟ್ ಹಾಕೊಂಡಿದ್ದೀವಿ ಅಂತ ಫೋಟೋಸ್ ತೆಗೆಸ್ಕೊತಾ ಇದ್ರು. ಹೂ ತಳಕ್ ಹೋದ್ವಿ. ಹಿಂದಕ್ ಬಿಡು ಕೂದ್ಲ, ಹಿಂದಕ್ಕೆ ಬಿಟ್ಟಿರ್ತಾನೆ ಇದು ಇದ ಹೂವ. ನಾನು ನನ್ ಗೊಂಬೆನು ಗಂಧ ಹಾಕಿಸ್ಕೊಂಡು ಹಂಗೆ ಎಲ್ಲರೂ ರಾಯ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಏನಂದ್ರೆ ಸೆಕೆಂಡ್ ಟೈಮ್ ನಾನ್ ಮಂತ್ರಾಲಯಕ್ಕೆ ಬರ್ತಾ ಇರೋದು. ಮಂತ್ರಾಲಯ ರಾಯರು ಅಂದ್ರೆ ನನ್ ಮುಖ ಅಳ್ಬಿಡುತ್ತೆ. ನನಗೆ ಅಂತಲ್ಲ, ರಾಯರ್ ಭಕ್ತರು ಯಾರ್ಯಾರು ಇದಾರೆ ಅವ್ರಿಗೆಲ್ಲ ಹೀಗೆ ಆಗುತ್ತೆ ಅನ್ಕೊಂಡಿದೀನಿ. ನನಗೇನು ಒಂಥರ ಅಪಾರವಾದ ನಂಬಿಕೆ ಅವ್ರ ಮೇಲೆ. ನೋಡಿ, ನಾವಿವತ್ ಬಂದಿರೋದು ಶನಿವಾರನೇ ಇಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂದ್ರೆ ಇನ್ ಗುರುವಾರ ಇನ್ನು ಎಷ್ಟು ಜನ ಬಂದಿರ್ತಾರೆ ನೀವೇ ಅನ್ಕೊಳ್ಳಿ. ದಿನೇ ದಿನೇ ರಾಯರ್ ಭಕ್ತರು ಜಾಸ್ತಿ ಆಗ್ತಾನೆ ಇದ್ದಾರೆ. ರಾಯರ್ ದರ್ಶನ ನಮಗೆಲ್ಲ ಸಿಗ್ತಾ ಇದೆ. ರಾಯರ್ ನಮ್ಮನ್ನ ಕರ್ಸ್ಕೋತಿದ್ದಾರೆ ಅಂದ್ರೆ ನಾವುಗಳೆಲ್ಲ ಎಷ್ಟೋ ಜನ್ಮದ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ. ಸ್ಪೀಚ್ಲೆಸ್. ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಡಿಮೆನೆ. ಹೋಗ್ತಾ ಹೋಗ್ತಾ ನನ್ನ ಅನುಭವ ಹೇಳ್ಕೊತೀನಿ. ಇವಾಗ ಬನ್ನಿ, ಮೊದಲು ಮಂತ್ರಾಲಯದ ಅಧಿದೇವತೆ ಮತ್ತು ನಮ್ಮ ರಾಯರಿಗೆ ಬೃಂದಾವನಕ್ಕೆ ಭೂಮಿ ನೀಡಿದ ನಮ್ಮ ಮಂಚಾಲಮ್ಮನ ಮೊದಲ ದರ್ಶನ ಮಾಡಿ ನಮ್ಮ ರಾಯರ ದರ್ಶನ ಮಾಡಕ್ ಹೋಗೋಣ. ಬನ್ನಿ. ನೋಡು ನೋಡು, ಬಾ ನಡ್ಕೊಂಬಾರೆ. ಜನರಲಿ ಫ್ರೀ ಟಿಕೆಟ್ ಅಲ್ಲಿ ಹೋಗ್ತಾರೆ, ಬಟ್ ಬೇಗ ದರ್ಶನ ಮಾಡಬಹುದು ಅಂತ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಎಲ್ಲ ಖಾಲಿ ಖಾಲಿ ಇದೆ. ಬನ್ನಿ ಬೇಗ ಹೋಗೋಣ. ರಾಯರಿಗೆ ಸುಮಾರು ಹೆಸರುಗಳಿವೆ. ಅದರಲ್ಲಿ ಪರಿಮಳಾಚಾರ್ಯರು ಅಂತಾನು. ಇವಾಗ ನಮ್ಮ ಪರಿಮಳಾಚಾರ್ಯರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ. ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ನನ್ನ ಸರಿ ತಪ್ಪು ಎಲ್ಲಾನು ಅವ್ರ ಹತ್ರ ಹೇಳ್ಕೊಂಡು ಹೊರಗಡೆ ಬಂದ್ವಿ. ಹೆಜ್ಜೆ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಾರು ಹೇಳ್ತಾರೆ, ನಾವ್ ಅನ್ಕೊಂಡ್ರೆ ಮಂತ್ರಾಲಯಕ್ಕೆ ಹೋಗಕ್ಕಾಗಲ್ಲ, ರಾಯರ್ ನಮ್ಮನ್ನ ಕರ್ಸ್ಕೊಂಡ್ರೆ ಮಂತ್ರಾಲಯಕ್ಕೆ ಹೋಗ್ಬೋದು ಅಂತ. ಅದು ಎಷ್ಟು ನಿಜ ಅಂದ್ರೆ ಅದು ನನ್ನ ಲೈಫ್ ಅಲ್ಲೂ ನಡೆದಿದೆ. ಅದನ್ನ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬನ್ನಿ. ಹೆಜ್ಜೆ ನಮಸ್ಕಾರ ಹಾಕಾಯ್ತು. ಎಲ್ಲಾರು ಈ ತರ ಕಾಣಿಸ್ತಾ ಇದ್ವಿ. ಅವ್ರ ಅಮ್ಮನ್ ನೋಡಿ ನಮ್ ಚೆರಿ ಅಳ್ತಾ ಇದ್ಲು. ಮೊದ್ಲು ರಾಯರ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. 2025 ಜುಲೈ 16ಗಿಂತ ಮುಂಚೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಳಿಗ್ಗೆ 11 ಗಂಟೆಗೆ ಕಾಲ್ ಬಂತು ನಮ್ಮ ಅಕ್ಕನ ಕಡೆಯಿಂದ. ರೆಡಿ ಆಗು, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, 1 ಗಂಟೆಗೆ ಹೊರಡ್ಬೇಕು ಅಂತ. ಸರಿ ಬರ್ತೀನಿ ಅಂದೆ. ಬಟ್ ನನಗೆ ರಾಯರ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅವಾಗ್ಲೇ ಫಸ್ಟ್ ಟೈಮ್ ನಾನು ರಾಯರ್ನ ದರ್ಶನ ಮಾಡಿದ್ದೆ. ಆ ಟೈಮಲ್ಲಿ ನಮ್ಮ ಅಣ್ಣಂಗೆ ಜಾಸ್ತಿನೇ ಹುಷಾರಿರ್ಲಿಲ್ಲ, ಎದ್ದೋಳೋ ಪರಿಸ್ಥಿತಿಯಲ್ಲೂ ಇರ್ಲಿಲ್ಲ. ಅವ್ನ್ಗೆ ಅಷ್ಟು ಸೀರಿಯಸ್ ಆಗಿತ್ತು. ಆದ್ರೆ ನಮ್ಮ ಅಣ್ಣಂಗೆ ರಾಯರ್ ಕಂಡ್ರೆ ಇಷ್ಟ. ಸಂದು ರಾಯರ್ ನೆನ್ಸ್ಕೊಳ್ಳೋನು, ಹುಷಾರ್ ಮಾಡ್ಕೊಳಪ್ಪ ಅಂತ ಬೇಡ್ಕೊಳ್ಳೋ. ಬಟ್ ಆ ಟೈಮಲ್ಲಿ ನಾನು ಕರ್ಸ್ಕೊತ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಮಂತ್ರಾಲಯದಿಂದ ಬಂದ್ಮೇಲೆ ಎಷ್ಟು ಚೇಂಜಸ್ ಆಯ್ತು ಅಂದ್ರೆ ರಾಯರೇ ಎಲ್ಲದಕ್ಕೂ ದಾರಿ ತೋರಿಸಿದ್ರು. ನಾನ್ ಮಂತ್ರಾಲಯದಿಂದ ಮನೆಗೆ ಹೋದ್ಮೇಲೆ ಅರ್ಗೆ ಕಟ್ಕೊಂಡಿದ್ದೆ ನಮ್ಮ ಅಣ್ಣನ ವಿಷಯವಾಗಿ. ನೀನ್ ಯಾವಾಗ ಕರ್ಸ್ಕೊತೀಯೋ ಅವಾಗ ಬಂದು ಹೆಜ್ಜೆ ನಮಸ್ಕಾರ ಆಗ್ತೀನಪ್ಪ ಅಂತ. ರಾಯರು ನನ್ ವಿಷ್ನ ಇಷ್ಟು ಬೇಗ ನೆರವೇರಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ಈ ತರ ಸುಮಾರು ವಿಷಯಗಳು ನನ್ನ ಲೈಫಲ್ಲಿ ನಡೆದಿದೆ. ನನ್ನ ಲೈಫಲ್ಲಿ ಅಂತ ಅಲ್ಲ, ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಅದಕ್ಕೆ ನನಗೆ ರಾಯರ್ ಅಂದ್ರೆ ಇಷ್ಟ. ಅದಕ್ಕೆ ನನಗೆ ರಾಯರ್ ಮೇಲೆ ಅಪಾರವಾದ ನಂಬಿಕೆ. ನಮ್ಮ ರಾಯರ್ ಇದ್ದಾರೆ ಗೈಸ್. ಏನೇ ಕಷ್ಟ ಇರ್ಲಿ, ಏನೇ ಹೇಳ್ಬೇಕು ಅಂದ್ರು ಏನು ಮುಚ್ಚಿಡ್ದಲೆ ರಾಯರ್ ಹತ್ರ ಹೇಳ್ಕೊಳ್ಳಿ. ಅವ್ರ ಮೇಲೆ ನಂಬಿಕೆ ಇಡಿ, ರಾಯರೇ ಎಲ್ಲಾನು ಸರಿ ಮಾಡ್ತಾರೆ. ದರ್ಶನ ಮಾಡ್ಕೊಂಡು ರೂಮ್ಗೆ ಹೋದೋ. ನಮ್ಮ ಅಣ್ಣ ತಿಂಡಿ ತಂದಿದ್ರು ಅಂತ ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಏನಾದ್ರು ತಗೊಳ್ಳೋಣ ಅಂತ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಶಾಪಿಂಗ್ ಎಲ್ಲ ಆಯ್ತು. ರೂಮಿಗೆ ಬಂದು ಬ್ಯಾಗ್ ತಗೊಂಡು ಕಾರ್ ಹತ್ರಕ್ಕೆ ಹೋದೋ. ಅಲ್ಲೇ ಐಸ್ ಕ್ರೀಮ್ ಅಂಗಡಿ ಇತ್ತು ಅಂತ ಐಸ್ ಕ್ರೀಮ್ ತಗೊಂಡು ಅಲ್ಲೇ ಸುತ್ತಮುತ್ತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಲ್ಲಿಂದ ಹೊರಟು. ಮೊದಲು ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋದೋ. ಅದನ್ನ ಮುಗಿಸ್ಕೊಂಡು ಬಿಚ್ಚಾಲೆಗೆ ಹೋದೋ. ಬಿಚ್ಚಾಲಮ್ಮ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದಂತೆ. ಎಷ್ಟು ವಿಶೇಷ ಅಲ್ವಾ.
ಅಲ್ಲಿಂದ ಬೃಂದಾವನಕ್ಕೆ ಹೋದೋ. ಅಲ್ಲಿ ಇಲ್ಲಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊಂಡು ಈ ಕಡೆ ಬಂದೋ. ತುಂಬ ಬಿಸಿಲು ಗೈಸ್, ಅದಕ್ಕೆ ನಮ್ಮ ಕಡೆಯವ್ರು ಬರೋವರೆಗೂ ಈ ಕಡೆ ನಿಂತಿರೋಣ ಅಂತ ನಿಂತ್ಕೊಂಡಿದ್ದೋ. ನಾನು ಚಿಕ್ಕವರೆಲ್ಲ ನನಗೆ ಇವಾಗ ಮಜ್ಜಿಗೆ ತಗೊಳ್ಳಿ ಅಲ್ಲಿ ಕುಡಿಯೋಣ. ಇದು ಕೋಲ್ಡ್ ವಾಮಾಗ ಸ್ವಲ್ಪ ಇಟ್ಟಾಗ ಇನ್ನೊಂದು ತಗೊಬಿಡು ಮಜ್ಜಿಗೆ. ಮಜ್ಜಿಗೆ ತಗೋತಾ ಇದ್ದೋ. ಈ ಟೈಮಲ್ಲಿ ತಣ್ಣಗಿರೋದು ಕುಡಿತಾ ಇದ್ರೆ ಎಷ್ಟು ಆನಂದ ಅಲ್ವಾ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾರು ಸೌತೆಕಾಯಿ ಕೀಳ್ತಾ ಇದ್ರು ಅಂತ ನಮ್ಮ ರಂಜು ಅಣ್ಣ ತಗೋತಾ ಇದ್ರು. ಫ್ರೆಶ್ ಆಗಿರೋ ಸೌತೆಕಾಯಿ ಸಿಕ್ತು ಅಂತ ಸೌತೆಕಾಯಿ ತರಕ್ಕೆ ಅಂತ ಹೋದ್ರು. ಅದನ್ನ ನಮ್ಮ ಆಶಕ್ಕ ಏನ್ ಮಾಡಿದ್ರು, ಆ ಥರ ಹೇಳ್ತಾ ಇದ್ರು. ಆ ಥರ ಹೇಳಿದ ತಕ್ಷಣ ನಮ್ಮ ಅಂಕಲ್ಲು ಹಾವು ಬುಸ್ ಕೊಡುತ್ತಲ್ಲ ಆ ಥರ ಪುಸ್ ಪುಸ್ ಅಂತ ಬುಸ್ ಕೊಡ್ತಿತ್ತು. ನಮ್ಮ ಅಂಕಲ್ಗೆ ಆ್ಯಕ್ಚುಲಿ ಈ ಥರ ಲಾಗ್ ಎಲ್ಲ ಮಾಡೋದು ಇಷ್ಟ ಇಲ್ಲ. ಆದರೆ ನಮ್ಮ ಆಶಕ್ಕ ಹೇಳ್ಬಿಟ್ಟು, ಬಿಡಿ ಪಿಂಕಿ ಇವತ್ತು ಮಾಡ್ತಾಳೆ, ಏನು ಬೈಬೇಡಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ಲು. ಇಲ್ಲಾಂದ್ರೆ ನಮ್ಮ ಅಂಕಲ್, ಏ ಪಿಂಕಿ ಏನೇ ಇದು ಯಾವಾಗಲೂ ಮೊಬೈಲ್ ಇಟ್ಕೊಂಡಿರೋದು, ಇಡೇ ಫೋನ್ನ ಅಂತ ಹೇಳ್ತಿರ್ತಾರೆ. ಯಾಕೆ ನೀರ್ ಬೇಕಂತೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ಬಂತು, ಬನ್ನಿ ಹೋಗೋಣ. ನಮ್ಮ ಯಜಮಾನ ಅಂತ ಸ್ಟೇರಿಂಗ್ ಇಟ್ಕೊಂಡು ಹೋಗ್ತಾರ. ಹೋಗ್ಬಿಟ್ಟು ಅದ್ ಬೇರೆ. ಬಾ, ಹೆಜ್ಜೆ ನಮಸ್ಕಾರ ಹಾಕಿರೋ ಎಫೆಕ್ಟ್ ಇದು. ಇವಾಗ ನಾವು ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ ಅಂತೆ, ಅದನ್ನು ತಿಂದು ಹಂಗೆ ನಮಗೆ ಇಷ್ಟವಾದನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟು. ಅದು ಬೇಕಾ? ಅಲ್ಲಿಂದ ಹೊರಟಾಗ ಸಂಜೆ 6 ಗಂಟೆ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.